ಹಲೋ. ಹಲೋ ರಂಗಾರಿ. ನಮಸ್ಕಾರಮ್ಮ ತಾಯಿ. ನಮಸ್ತೆ ರಂಗಾರಿ. ಹೇಳಮ್ಮ ತಾಯಿ. ನಾವು ಇಲ್ಲಿ ಬೆಳಗಾಂ ಡಿಸ್ಟಿಕ್ ಗೋಕಾಕ್ ತಾಲೂಕು ಮೂಡಲಗಿಂದ ಮಾತಾಡಿದ್ರಿ ಅಂದ್ರೆ. ಬೆಳಗಾಂ ಡಿಸ್ಟಿಕ್ ಹೇಳಮ್ಮ. ನಾವು ನಾನು ಸಾಲ ಮಾಡ್ಕೊಂಡು ಭಾಳ ಸಮಸ್ಯೆದಾಗಿದ್ದೀನಿ ರೀ. ಓಕೆಮ್ಮ. ಅಂದ್ರೆ ನಾನು ಜಾಗ ತಗೊಂಡು ಮನೆ ಕಟ್ಟಿನಿ ರೀ. ಜಾಗ ತಗೊಂಡು ಮನೆ ಕಟ್ಟಿದ್ದೀರಾ? ಜಾಗ ತಗೊಂಡು ಮನೆ ಕಟ್ಟಿದ್ದೆ ರೀ. ಓಕೆ. ಹಿಂಗಾಗಿ ನಾನು ನಮ್ಮ ತಾಯಿ ಇಬ್ಬರೇ ಇರೋದು ಮನೇಲಿ ರೀ. ಹೆಣ್ಮಕ್ಳು ಅಷ್ಟೇ ಇರೋದು ನಮ್ಮ ಮನೇಲಿ, ಗಂಡು ಮಕ್ಳು ಯಾರು ಇಲ್ರಿ. ಓಕೆಮ್ಮ. ನಾವು ಇಬ್ಬರೇ ಇರೋದು ರೀ. ಹಿಂಗಾಗಿ ದುಡಿಯೋಳು ನಾವು ಒಬ್ಬಾಕೇನ ರೀ. ಓಕೆಮ್ಮ. ಜಾಗ ತಗೊಂಡು ಮನೆ ಕಟ್ಟಿ ಸಾಲ ಭಾಳ ಮಾಡ್ಕೊಂಡಿದ್ದೆ ನಾನು ರೀ. ಓಕೆಮ್ಮ. ಮತ್ತು ಗೌರ್ಮೆಂಟ್ದಿಂದ 3 ಲಕ್ಷ ಸ್ಯಾಂಕ್ಷನ್ ಆಗಿತ್ತು ರೀ. ಅದನ್ನು ಹಾಕೊಂಡು ನಾವು ಸ್ವಲ್ಪ ಕೈ ಸಾಲಾಗಿ ಆಧಾರ ಮಾಡಿಕೊಂಡು ಮನೆ ಕಟ್ಟಿದ್ದೆ ರೀ. ಓಕೆಮ್ಮ. ಮನೆ ಕಟ್ಟಿ ಆಮೇಲೆ ನನಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯ್ತು ರೀ ನನಗೆ. ಓಕೆಮ್ಮ. ಅನಾರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಾನ ನನಗೆ ಅದೆಲ್ಲ ನಾವು ದುಡಿದು ಸ್ವಲ್ಪ ಪ್ರಮಾಣ ಮತ್ತು ಜಾಸ್ತಿ ಸಾಲನ ಸ್ವಲ್ಪ ನಂಗೆ ಭಾಳ ಮೇಂಬಲ್ ಬಂತು ಅದು. ಓಕೆಮ್ಮ. ಸಾಲ ಎಲ್ಲ ಆದಷ್ಟು ಕ್ಲಿಯರ್ ಮಾಡ್ಕೊಳಕ್ ಆಗ್ಲಿಲ್ಲ ರೀ. ಯಾವ ಲೆವೆಲ್ಗೆ ಅಂದ್ರೆ ನನಗೆ ಒಂದು ಟ್ಯಾಬ್ಲೆಟ್ ತೊಗೊಳಕ್ಕೂ ನಮಗೆ ಸಮಸ್ಯೆ ಆಗಿತ್ತು ರೀ. ಒಂದು ಟ್ಯಾಬ್ಲೆಟ್ ತಗೋಬೇಕಂದ್ರೆ ನಮಗೆ ದುಡ್ಡಿಂದ ಅಷ್ಟು ಸಮಸ್ಯೆ ಆಗಿತ್ತು. ಆ ರೀತಿ ನಮಗೆ ಭಾಳ ಪ್ರಾಬ್ಲಮ್ ಆಗಿತ್ತು ರೀ ದುಡ್ಡಿಂದ ರೀ. ಮತ್ತು ಮನೆ ತೊಗೋಕ್ಕಿಂತ ಮೊದಲು ನಾವು ರೋಡ್ ದಂಡಿ ಎಲ್ಲ ನಾವು ತೆಂಗಿನ ಗರಿಗಳೆಲ್ಲ ನಿಲ್ಸ್ಕೊಂಡು ವಾಸ ಮಾಡ್ತಿದ್ವಿ ರೀ. ಬಿದ್ದ ಮನೆಯಾಗ ಒಂದು 7-8 ವರ್ಷ ಒಬ್ಬರ ಮನೇಲಿ ಬಿದ್ದ ಮನೆಯಾಗ ಇದ್ದೀವಿ ರೀ. ಬಿದ್ದ ಮನೆಗೇನ ಬಾಡಿಗೆ ಕೊಡ್ತಿದ್ವಿ ರೀ. ಓಕೆ. ಆಮೇಲೆ ಅಲ್ಲಿ ಅವರು ಇದು ಭಾಳ ಬಿದ್ದೈತಿ, ಇಲ್ಲಿ ನೀವು ಇರಬೇಡ್ರಿ, ಮತ್ತು ನಿಮ್ಮ ಮೇಲೆ ಬಿದ್ದು ಏನಾರ ಜೀವಕ್ಕೆ ಹಾನಿ ಆದ್ರೆ ನಮ್ಮಲ್ಲಿ ಬರ್ತೈತೆ ಅಂತೇಳಿ ಅವರು ಜಾಗ ಬಿಡಿಸಿದ್ರು ರೀ. ಜಾಗ ಬಿಡ್ತನ್ನ ಅಂದ್ರೆ ಬಿದ್ದೋಗಿರೋ ಮನೇಲಿ ನೀವು ಅಲ್ಲಿ 9 ವರ್ಷ ವಾಸವಾಗಿದ್ರಿ. 9 ವರ್ಷ ವಾಸವಾಗಿದ್ದೆ ರೀ. ಮತ್ತೆ ಏನಕ್ಕಿನಾರ ಆಯ್ತು ಅಂದ್ರೆ ಅದು ನಮ್ಮ ಮೇಲೆ ಬರುತ್ತೆ, ನೀವು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ಆ ಮನೆ ಓನರ್. ಹೌದು ರೀ. ಅವ್ರು ಆಮೇಲೆ ಇಲ್ಲೇ ನಮ್ಮ ಮನೆ ಹತ್ರನೇ ಇನ್ನೊಂದ್ ಕಡೆ ಹೋದ್ವಿ ರೀ. ನೀವು ಟಂಗಿನಗೆರೆ ಏನೋ ಅಂತ ಹೇಳಿದ್ರಲ್ಲಿ. ಅದೇ ಅಲ್ಲಿ ಹೋದಿವಿ ರೀ. ಅದರ ಅಲ್ಲಿ ಹೋಗೋಣ ಅವ್ರೇನು ಒಂದ್ ಚಲೋ ಮನಿನ ಹಿಡಿದಿದ್ರು ಬಾಡಿಗೆ ರೀ. ಒಂದ್ ಚಲೋ ಮನಿ ಬಾಡಿಗೆ ಹಿಡಿದ್ರು. ನಮ್ಮ ಅಕ್ಕಾರ ಡೆಲಿವರಿಗೆ ಬಂದಿದ್ರಿ. ಓಕೆ. ನಮ್ಮ ಅಕ್ಕ ಡೆಲಿವರಿ ಬಂದಿದ್ರು. ಅವ್ರ ಮನಿ ಹೊಸ ಮನಿಯನ್ನು ಹಿಡಿದಿದ್ರಲ್ರಿ. ಅವ್ರ ಮನಿಯಲ್ಲಿ ಮ್ಯಾರೇಜ್ ಇತ್ತು ರೀ. ಓಕೆ. ಅವ್ರು ಏನಂದ್ರು, ನಿಮ್ದು ಡೆಲಿವರಿ ಆತಂದ್ರ ಮತ್ತೆ ಅದು ಮಡಿ ಎಲ್ಲ ಆಗ್ತೈತಿ ಮಗ, ನೀವು ಮನಿ ಬಿಡ್ಬೇಕಾಗ್ತೈತಿ ಅಂತ ಅವ್ರು ನಮಗ್ ಹೇಳಿದ್ರಿ. ಮನಿ ಬಿಡಿಸಿದ್ರು ಅವ್ರು ನಮಗ್ರಿ. ಮನಿ ಬಿಡಿಸಾನ ಅಲ್ಲೇ ಅವರು ಗಾಡಿಗೆನ ಸ್ವಲ್ಪ ತೆಂಗಿನ ಗಿರಿಗಳೆಲ್ಲ ನಿಲ್ಸ್ಕೊಂಡು ನಾವು ಇದು ಕಾಗದ ಎಲ್ಲ ಹಾಕಿ ನಾವು ಅಲ್ಲಿ ಸೈಡ್ ಹೊರಗೆ ಬಂದ್ಬಿಟ್ಟಿವಿ ಫುಟ್ಪಾತ್ ಮೇಲೆ. ಅಂದ್ರೆ ಟಂಗಿನಗೆರೆ ಹಾಕಿ ಅದನ್ನೇ ಒಂದು ಮನೆ ತರ ಮಾಡ್ಕೊಂಡು, ಅಂದ್ರೆ ಗುಡಿಸಲು ಮನೆ ಆಯ್ತು ನೀವು ಹೇಳುದು. ಗುಡಿಸಲು ಮನೆ ಆ ಟೈಪ್ ಮಾಡ್ಕೊಂಡ್ರಿ. ಅಲ್ಲೇ ಸುಮಾರು 2 ತಿಂಗಳು ನಾವು ಅಲ್ಲೇ ಅದ್ರಾಗಲೇ ಡೆಲಿವರಿ ಮಾಡಿಸ್ಕೊಂಡಿರಿ ನಮ್ಮ ಅಕ್ಕಂದ್ರಿ. ಅಲ್ಲಮ್ಮ, ಬೇರೆಯವರ ಮನೇಲಿ ಇದ್ದಾಗ ನಮ್ಮ ಮಡಿ ಮುರ್ಚಿಟಾಗುತ್ತೆ, ಬೇಡ ಖಾಲಿ ಮಾಡು ಅಂತ ಹೇಳದಂತ ಸಂದರ್ಭದಲ್ಲಿ ನೀವು ಒಂದು ಚಪ್ರವನ್ನು ಹಾಕಿ ಅಂದ್ರೆ ಗುಡಿಸಲು ಮನೆಗೆ ಬಂದು ನಿಮ್ಮ ಯಾರೋ ಅಕ್ಕವ್ರ ಅಕ್ಕವ್ರಿ ನಿಮ್ಮ ಅಕ್ಕವ್ರಿಗೆ ಅವ್ರನ್ನ ಡೆಲಿವರಿ ಆ ಗುಡಿಸಲು ಮನೇಲಿ ಮಾಡಿಸಿದ್ದೀರಾ? ಮಾಡಿಸಿದ್ರಿ. ಓಕೆಮ್ಮ. ಮಾಡಿಸಿದ್ರಿ. ಅದೆಲ್ಲ ನನಗೆ ಮನಸ್ಸಿಗೆ ಭಾಳ ಐತ್ರಿ ಆ ಟೈಮ್ದಾಗ. ಇಲ್ಲಿ ನಾನು ಒಂದು ಜಾಗ ತಗೋಬೇಕು, ಮನೆ ಕಟ್ಟಬೇಕು ಅಂತೇಳಿ ಹುಮ್ಮಸ್ದಾಗ ನನ್ರಿ ಇರು ಸ್ವಲ್ಪ ಕೆಲಸದಾಗನ ಒಳ್ಳೆ ಹೆಸರಿತ್ರಿ. ಬೇರೆ ಕಡೆ ಎಲ್ಲ ಲೋನ್ ತಗೊಂಡೆ ಕೊಟ್ರಿ, ಜಾಗನೂ ತಗೊಂಡೆ, ಮನೆನೂ ಕಟ್ಟಿಸಿದೆ. ಜಾಗ ಇದ್ರಲಿಲ್ಲಲ್ರಿ, ಜಾಗ ತಗೊಂಡೆ ರೀ. ನೀವು ತಗೊಂಡ್ರಿ ಜಾಗ? ನಾನೇ ತಗೊಂಡೆ ರೀ, ಜಾಗ ತಗೊಂಡೆ ರೀ. ಓಕೆ. ಜಾಗ ತಗೊಂಡು ಮನೆ ಕಟ್ಟಿಸಿದೆ ರೀ. ಜಾಗ ತಗೊಂಡು ಮನೆ ಕಟ್ಸಿದ್ರ ನೀವು? ಮನೆ ಕಟ್ಸಿದೆ ರೀ. ಎಷ್ಟಮ್ಮ ವಯಸ್ಸು ನಿಮ್ಗೆ? ನನಗೆ 35 ರೀ. 35ನೇ ವಯಸ್ಸಿನಲ್ಲಿ ಒಂದು ಮನೆ ಕಟ್ಸಿದ್ದೀರಾ ತಾಯಿ ನೀವು? ಹೌದ್ರಿ. ಗ್ರೇಟ್ ತಾಯಿ, ಅದ್ಭುತಮ್ಮ ತಾಯಿ. ಇವತ್ತಿನ ಗಂಡು ಮಕ್ಕಳಿಗೆ ಆಗ್ಲಾರಂತಂದ್ರೆ, ಗಂಡು ಮಕ್ಳು ಎಲ್ಲರಿಗೂ ಆಗುತ್ತೆ, ಎಷ್ಟೋ ಜನಗಳು ಮನೆ ಕಟ್ಟಬೇಕಂದ್ರೂ ಆಗುದಿಲ್ಲ ತಾಯಿ. ಅಂತದ್ರಲ್ಲಿ 35ನೇ ವಯಸ್ಸಿನಲ್ಲಿ ಒಂದು ಜಾಗವನ್ನು ತಗೊಂಡು ಒಂದು ಮನೆಯನ್ನು ಕಟ್ಟಿದ್ದೀರಾ ಅಂತಂದ್ರೆ ಇದೆಲ್ಲ ರಾಯರ ಕೃಪೆ. ಹೇಳಮ್ಮ. ಈಗ ಎಲ್ಲ ಸಾಲ ಸಮಸ್ಯೆ ಆಯ್ತು, ಮತ್ತೆ ಆರೋಗ್ಯ ಸಮಸ್ಯೆ ಆಯ್ತು. ನನಗೆ ಹೊರಗೆ ಕೆಲಸಕ್ಕೂ ಹೋಗಕ್ಕಾಗವತ್ತು. ಇನ್ನೇನಪ್ಪ ಮಾಡೋದು ಅಂತೇಳಿ ಬರೀ ಮನ್ಯಾಗ ಕೂತು ಬಿಡ್ತಿದ್ದೀರಿ. ನಮ್ಮ ಮನ್ಯಾಗ ಮುಕ್ಕೊಂಡ್ಬಿಡ್ತಿದ್ದೇವೆ. ಒಂದು ಸಣ್ಣ ನಮ್ದು ಮಮ್ಮಿ ಸಣ್ಣ ಒಂದು ಪಟ್ಟಿ ಅಂಗಡಿ ಐತ್ರಿ. ಅದ್ರಲ್ಲೇನ ಸಂಚನಕ ಕೆಲಸ ಮಾಡೋದ್ರಿ. ಅವರು ಅದ್ರಲ್ಲಿ ಬಂದಿರತಕ್ಕಂಥದ್ರೊಳಗನ ಸ್ವಲ್ಪ ಮಂದಿ ಸಾಲ ಕೊಡೋದು, ಇಲ್ಲಾಂದ್ರೆ ಇದ್ರ ತಿನ್ನೋದು, ಇರ್ಲಿಕ್ಕಂದ್ರೆ ಹಂಗ ಮಲ್ಕೊಳ್ಳೋದು ಮಾಡೇವ್ರಿ ನಾವು. ಅದು ಅಂಗಡಿನೂ ಅದ್ರಾಗ ಮಾಲ್ ಹಾಕಕ್ಕೂ ಅದಕ್ಕೂ ರೊಕ್ಕ ಬೇಕಲ್ರಿ, ಅದಕ್ಕೂ ಬಂಡವಾಳ ಹಾಕಕ್ಕೂ ರೊಕ್ಕ ಇಲ್ರಿ. ಹೌದು. ಅದಕ್ಕೂ ಇಲ್ರಿ, ಇದಕ್ಕೂ ಇಲ್ರಿ. ಹಿಂಗಾಗಿ ಭಾಳ ಏನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ನಾವು ಬರೀ ಮನ್ಯಾಗನ ಮಕ್ಕೊಂಡ್ಬಿಡ್ತಿದ್ದಾರೆ. ಆದ್ರೆ ನಮ್ಮ ಫ್ರೆಂಡ್ ಒಬ್ರು ನಂಗೆ ರಾಯರ್ ಫೋಟೋ ಕೊಟ್ಟಿದ್ರಿ. ಈಗ ಹೋಗ್ಬೇಕ್ರಿ, ನಂಗೆ ರಾಯರ್ ಫೋಟೋ ಕೊಟ್ಟಿದ್ರಿ. ಅವ್ರು ರಾಯರ್ ಬರ್ತಾರೆ, ಅವರು ರಾಯರ್ ಪೂಜೆ ಭಾಳ ಮಾಡ್ತಾರೆ.
ಹ್ಮ್ ಊರಿಂದ ಅವ್ರು ಕೊಟ್ಟಿದ್ರು, ನಾ ತಗೊಂಡ್ಬಂದು ಹಂಗ ಮೆಳಗ್ ನೇತು ಹಾಕಿದ್ದೆ ರೀ. ಅದನ್ನ ನಾನು ಅಷ್ಟೇ ರಾಯರ ಬಗ್ಗೆ ನನಗಷ್ಟು ಗೊತ್ತಿದ್ದಿರ್ಲಿಲ್ಲ ರೀ. ಹ್ಮ್ 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 ಅದನ್ನ ಪೂಜೆ ಅದು ಯಾವ್ದಿದ್ ಮಾಡ್ತಿರ್ಲಿಲ್ಲ. ಆದ್ರೆ ಅವ್ರದ್ದು ನೋಡ್ತಿದ್ದ, ಅವ್ರ ಮನೆಗೆ ಹೋದ ಅವ್ರ ಪೂಜೆ ಮಾಡೋದು, ಅದು ಅವ್ರ ರಾಯರ ಭಕ್ತರಲ್ರಿ, ಅವ್ರದ್ದೆಲ್ಲ ನೋಡ್ತಿದ್ದೆ ನಾ. ಹ್ಮ್ ಹ್ಮ್ ನೋಡಿ ನನಗೂ ಆಮೇಲೆ ಏನ್ ಮಾಡ್ತು, ಯೂಟ್ಯೂಬ್ದಾಗೆಲ್ಲ ಸರ್ಚ್ ಮಾಡಿದೆ ರೀ. ಯೂಟ್ಯೂಬ್ದಾಗೆಲ್ಲ ಸರ್ಚ್ ಮಾಡಿ ಸೌಮ್ಯಾಕರ್ ಹ್ಮ್ ಸೌಮ್ಯಾಕರ್ ವಿಡಿಯೋದು ನೋಡ್ತಿದ್ದೆ ರೀ. ಹ್ಮ್ ಅವ್ರ ವಿಡಿಯೋದು ನೋಡ್ಬೇಕಾದ್ರೆ ನಿಮ್ದು ವಿಡಿಯೋದು ಎಲ್ಲ ಬರಾಕತ್ತೀರಿ ಅವ್ರೆ. ಹ್ಮ್ ಹ್ಮ್ ನಿಮ್ದು ಅವ್ರದ್ದು ವಿಡಿಯೋನು ನಾ ಈಗಲೂ ಅದು ನೋಡ್ತೀನಿ. ಹ್ಮ್ ಅದು ನೋಡ್ತಾ ನೋಡ್ತಾ ಪೂಜೆ ಹೆಂಗ್ ಮಾಡ್ಬೇಕು ಏನೆಲ್ಲ ಅಂತೇಳಿ ರಾಯರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಹ್ಮ್ ನಾನು ರಾಯರ ಪೂಜೆ ಸ್ಟಾರ್ಟ್ ಮಾಡಿದೆ. ಹೇಗಿದ್ರು ರಾಯರ ಮನೆಯಾಗಿದ್ರಲ್ಲ ಫೋಟೋ ಓಕೆ ಅದನ್ನ ಇಟ್ಟು ನಾನು ಬೇಗ ಹೇಳುದು, ಪೂಜೆ ಎಲ್ಲ ಮಾಡುದು ಎಲ್ಲ ನಿನಗೆ ಬಿಟ್ಟಿದ್ದಪ್ಪ, ಏನ್ ಮಾಡ್ತಾರ ರಾಯರ್ ಅಂತ ಹೇಳಿ ಹ್ಮ್ ಅವಾಗೆಲ್ಲ ರಾಯರ ಬಗ್ಗೆ ತಿಳ್ಕೊಂಡು ರಾಯರ ಮೇಲೆ ಭಾರ ಹಾಕಿ ರಾಯರ ಪೂಜೆ ಮಾಡ್ತಾ ಬಂದೆ ನಾನು. ಹ್ಮ್ ರಾಯರ ಪೂಜೆ ಹೆಂಗ್ ಮಾಡ್ತಾ ಬಂದಿಲ್ರಿ. ನಾನು ಫಸ್ಟ್ ಮಾಡಿದ್ದು 9 ವಾರದ್ರಿ. ಅದು ಮುಡುಪು ಕಟ್ಟು ಅನುಷ್ಠಾನ ಮಾಡಿದ್ದೆ ನಾನು. ಹ್ಮ್ ಅದು 9 ದಿವಸದ ಮುಡುಪು ಕಟ್ಟು ಅನುಷ್ಠಾನ ಏನು ಮಾಡಿದ್ದೆ ಅಲ್ರಿ ನಾನ್ರಿ. ಅದು ಮಾಡ್ತಾ ಬಂದಂಗೆಲ್ಲ ನಂದು ಅದು ಹೆಂಗ್ ದುಡ್ಡು ಅಡ್ಜಸ್ಟ್ ಆಯ್ತು, ಹೆಂಗ್ ನಾನು ಸಾಲದಿಂದ ಹೊರಗೆ ಬಂದೆ ನಮ್ಗೆ ಗೊತ್ತಿಲ್ರಿ. ಓಕೆ ಸಣ್ಣ ಪುಟ್ಟ ಈಗೂ ಸಾಲ ಇದೆ ರೀ, ಈಗೂ ಐತ್ರಿ, ಆದ್ರೆ ಅಷ್ಟಿಲ್ರಿ. ಹ್ಮ್ 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 ಈಗ ಒಂದು 4ನೇ ಭಾಗ ಐತ್ರಿ ನಂದ್ರಿ. ಅಲ್ಲ ಸಾಲ ಯಾವ್ದಮ್ಮ, ಜಾಗ ತಗೊಂಡು ಮನೆನೇ ಕಟ್ಟಿದ್ರೆ ಇನ್ನು ಸಾಲ ಕಟ್ಟೋದೇನು ದೊಡ್ಡದೇನಮ್ಮ ತಾಯಿ ನಿಮ್ಗೆ ಇವಾಗ? ಅದೇ ನಮ್ಮ ಮಮ್ಮಿ ಹಂಗ ಅನ್ನೋರು, ನೀ ಏನೋ ಒಂದು ಹಾಳು ಮಾಡಿಲ್ಲ, ಏನ್ ಮಾಡಿಲ್ಲ, ನೀ ಜಾಗ ತಗೊಂಡ್ ಮನಿ ಆಸ್ತಿ ಮಾಡ್ಕೊಂಡ್ವಿ ನಾವು, ನೀ ವಿಚಾರ ಮಾಡ್ಬೇಡ, ಆರೋಗ್ಯವಾಗಿ ಸುಧಾರಣೆ ಮಾಡ್ಕೊಂಡು ದುಡ್ಯಾಕ ಹತ್ತಾನ ಅಂತ ಹೇಳ್ತಿದ್ರಿ ನಮ್ಮ ಮಮ್ಮಿ ಅವ್ರಿಗೆ. ಓಕೆ ಅಮ್ಮ. ನಾ ಹೆಂಗ್ ರಾಯರ ಪೂಜೆ ಮಾಡ್ತಾ ಬನ್ನಲ್ರಿ, ನನ್ಗೆ ಎಲ್ಲ ಕಷ್ಟಗಳು ಕಳೆದು ಹೋಗ್ಬಿಟ್ರು ಎಲ್ಲ. ಅದರ ಒಂಥರ ಪ್ರಿಯದೇನ್ರಿ ನನಗೆ, ಲವಲೋಕಿಯಿಂದ ಕೆಲಸ ಮಾಡ್ತಿದ್ರು ನಾವ್ರಿ. ಬೆಳಗ್ಗೆ ಬೇಗ ಹೇಳ್ತಿದ್ರಿ, ರಾಯರ ಪೂಜೆ ಮಾಡ್ತೀನಿ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ, ಹಳ್ಳಿ ಮರಕ್ಕೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ ನಾವೇ. ಒಳ್ಳೇದು ತಾಯಿ. ಎಲ್ಲ ಮಾಡ್ತಾ ಬಂದಾಗ ನಂಗೆ ರಾಯರ ಕೈ ಹಿಡಿದ್ರಿ, ಎಲ್ಲಾ ಸಮಸ್ಯೆಗಳನ್ನು ಸರಿ ಮಾಡಿದ್ರಿ. ಮತ್ತೆ ಇನ್ನೊಂದು ಸಮಸ್ಯೆ, ನಂಗೆ ಇನ್ನೊಂದು ಕೆಲ್ಸಕ್ಕೆ ಹೋಗಿದ್ದೀರಿ ನಮ್ಮದಿಲ್ರಿ. ಇನ್ನೊಂದು ಒಂದ್ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ದೀರಿ ನಮ್ಮದಿಲ್ರಿ. ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗಿದ್ದೀರಿ? ಓಕೆ. ಕೆಲ್ಸಕ್ಕೆ ಹೋಗಿದ್ದೀರಿ. ಅಲ್ಲಿ ನಂದು ಆರೋಗ್ಯ ಸಮಸ್ಯೆ ಏನು ಅಂದ್ರಿ, ಸಹೋದ್ಯೋಗಿಗಳ ಟಾರ್ಚರ್ ಸಲುವಾಗಿ ಅಂದ್ರೆ ಕೆಲಸ ಬಿಟ್ಟು ಬರುವಂಗಾಯ್ತು ನಾವೇ. ಅಲ್ಲಿಂದ ಒಂದ್ 2 ವರ್ಷ ಮಾಡಿ ಅಲ್ಲಿಂದ ಕೆಲಸ ಬಿಟ್ಟು ಬಂದಿರಿ ನಾವೇ. ಕೆಲಸ ಬಿಟ್ಟು ಬಂದೆ. ಮತ್ತೆ ಮನ್ಯಾಗ ಇದ್ದೀನ್ರಿ ನಾ. ಅದಕ್ಕಿಂತ ಕೆಳಗಿನ ಪೋಸ್ಟ್ ಅಲ್ಲಿ ನಮ್ಮ ಊರಾಗಿತ್ರಿ. ಇಲ್ಲಿಂದ ಅದು ಆ ಕೆಲಸನ ಮಾಡ್ಕೊಂತ ಮೇಲಾಧಿಕಾರಿಗಳು ಕೇಳಿದಾಗ್ರಿ, ಬೇಡ ನೀವು ಇಲ್ಲಿಂದ ಪ್ರಮೋಷನ್ ಆಗಿ ಹೋದವ್ರು ಅದು ಮಾಡಕ್ ಆಗಂಗಿಲ್ಲ ಅಂತೆಲ್ಲ ಹೇಳ್ತಿದ್ರಿ. ನಾ ಹೋಗಿ ಪ್ರಮೋಷನ್ ನಮ್ಮ ಡಿಮೋಷನ್ ಯಾವುದಿಲ್ಲ. ನಮ್ಗೂ ಜೀವನ ಒಂದ್ ಸಾಗಿದ್ರೆ ಸಾಕಾಗಿ ಹೋಗಿತ್ರಿ. ಮನೆಯಲ್ಲಿ ಮನಿ ನೋಡ್ಕೊಂಡು ಊರ್ ಕಡೆ ಅಂಗಡಿ ನೋಡ್ಕೊಂಡು ಎಲ್ಲ ಇಲ್ಲೇ ಒಂದ ಕಡೆ ಆಗ್ತೀವಿ ಮಾಡ್ಕೊಂಡ್ ಹೋದ್ರ ಆತಂತೇಳಿ ನಾ ಅಂದ್ರಿ. ಅದಕ್ಕೆ ನಾ ಏನ್ ಮಾಡಿದೆ ರೀ, ರಾಯರ್ ನಾಮಲೇಖನ ಬುಕ್ ತರಿಸಿದ್ರಿ. 2 ಬುಕ್ ತರಿಸಿದ್ರಿ. ಆ ಬುಕ್ದಾಗ ಹಿಂದ್ಗಡೆ ಕಾಲಮ್ ಇರ್ತೈತ್ರಿ, ಉದ್ದೇಶ ಯಾವ ಸಲುವಾಗಿ ನಾವು ಯಾವ ಕಾರಣಕ್ಕಾಗಿ ನಾವು ರಾಯರ್ ನಾಮಲೇಖನ ಮಾಡ್ತಿದೀವಿ ಅಂತೇಳಿ ಒಂದು ಕಾಲಮ್ ಇರ್ತೈತ್ರಿ. ಆ ಉದ್ದೇಶ ಅಲ್ಲಿ ಬರಿಬೇಕ್ರಿ ಅದ. ಅಲ್ಲಿ ನಾನು ಬರದೇರಿ, ನನಗೆ ಇಂಥ ಕೆಲಸ ಆಗ್ಬೇಕು, ಇದೇ ಊರಲ್ಲಿ ನಾನು ನೆಮ್ಮದಿಯಿಂದ ಕೆಲಸ ಮಾಡ್ಬೇಕು, ಇದೇ ಕೆಲಸನ ಮಾಡ್ಬೇಕು ಅಂತೇಳಿ ನಾನು ಅದನ್ನ ಬರದ್ರಿ. ರಾಯರ್ ನಾಮಲೇಖನ ಬರ್ಯಾಕ್ ಸ್ಟಾರ್ಟ್ ಮಾಡಿದೆ. ಗುರುವಾರದಿಂದ ಬರ್ಯಾಕ್ ಸ್ಟಾರ್ಟ್ ಮಾಡಿದೆ ರೀ. ಒಂದು 14 ಪೇಜ್ ಬರ್ದಿರ್ಬೇಕ್ರಿ ಅಷ್ಟೇ ನಾವೇ. ಗುರುವಾರನ ಕರೆ ಬಂತ್ರಿ ನನಗೆ, ನೀನ್ ಅಲ್ಲಿ ಕೆಲಸ ಮಾಡಮ್ಮ ಅಂತ ಹೇಳ್ರಿ. ಹೌದಾ? ಹಾ ರೀ. ಅಲ್ಲಮ್ಮ, ಇವಾಗ ನೀವು ಆ ನಾಮಲೇಖನ ಪುಸ್ತಕದಲ್ಲಿ ಆ ಕೊನೆಯ ಪುಟದಲ್ಲಿ ಏನಿರುತ್ತೆ ಅದನ್ನ ಟಿಕ್ ಮಾಡ್ಕೊಂಡು ನನಗೆ ಇದೇ ಕೆಲಸ ಬೇಕು ಅಂತ ನೀವು ಬರ್ದಿದ್ದೀರ ಅದರಲ್ಲಿ. ಹೌದ್ರಿ. ಅದ್ರ ಬರ್ದು ಅದೇ ಕೆಲಸನೇ ಆಗ್ಬೇಕು ಅಂತೇಳಿ ಒಂದು 14ರಿಂದ 15 ಪೇಜ್ ನೀವು ಬರ್ದಿದ್ದೀರಾ. ಹೌದ್ರಿ. ಆದ್ರೆ ಅವತ್ತೇ ನಿಮ್ಗೆ ಯಾವತ್ತು ಬಂತದು? ಗುರುವಾರ ದಿನನ ಕರೆ ಬಂತ್ರಿ ನಮ್ಗೆ. ಗುರುವಾರ ದಿವಸನೇ ನಿಮ್ಗೆ ಕರೆ ಬಂತು? ಅದೇ ಕೆಲಸ ಸಿಕ್ತಾ? ಅದೇ ಕೆಲಸ ಅದೇ ನಮ್ಮೂರಲ್ಲೇ ಆರಾಮಾಗಿ ನೆಮ್ಮದಿಯಿಂದ ಮಾಡ್ತಿದ್ದೀನ್ರಿ. ಎಂತದಮ್ಮ ತಾಯಿ. ರಾಯರ್ ಮುಂದೆ ತರ್ತು ಬಿಟ್ಟಿದ್ದ, ರಾಯರ್ ಇದ್ದಾರೆ ಅವತ್ತೇ ನನಗೆ ಕಟ್ಟಾಗ ನೀರು ಬಂದ್ಬಿಡ್ತೀರಿ. ರಾಯರ್ ಇದ್ದಾರೆ ಅಂತೇಳಿ ನಾ ರಾಯರ್ ಬಂದು ಕುಣಿದು ಬಿಟ್ಟೇರಿ ಅವತ್ತು. ನೋಡಮ್ಮ, ರಾಯರು ನಾನ್ ರಾಯರ್ ಮುಂದೆ ಅಳಾಕ್ ಹೋಗ್ತೀನಿ, ಕುಣಿಯಾಕ್ ಹೋಗ್ತೀನಿ. ನಿಜ ಹೇಳ್ಬೇಕಂದ್ರಿ, ಸಂತೋಷದಿಂದ ಕುಣಿಯಾಕ್ ಹೋಗ್ತೀನಿ, ದುಃಖದಿಂದ ಅಳಾಕ್ ಹೋಗ್ತೀನಿ. ಅಲ್ಲಮ್ಮ, ಭಕ್ತಿಯಿಂದ ನೀವು ರಾಯರಲ್ಲಿ ಕೇಳಿಕೊಂಡಿದ್ದೀರಾ. ರಾಯರು ಹೇಳಿದ್ದು ಒಂದೇ ಮಾತು, ಭಕ್ತಿಯಿಂದ ನೀನು ನನ್ನನ್ನು ಪೂಜೆ ಮಾಡೋಕಂದ, ಪ್ರೀತಿಯಿಂದ ನೀನು ಕೇಳಿದ್ದೆಲ್ಲ ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ರಾಯರು. ಆದ್ರೆ ಒಂದು ವಿಚಾರದಲ್ಲಿ ನಿಮ್ಮ ಕನಸಿನ ಮಣಿ ನನಸಾಗಿ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಕನಸಾಗಿ ಉಳಿದಿತ್ತು ನಿಮ್ಮದು,
ಅದನ್ನ ನಾನು ನನಸು ಮಾಡುತ್ತೀನಿ ಕಂದ. ನಿನ್ನಲ್ಲಿ ನನ್ನ ಫೋಟೋ ಇದೆ, ಅದನ್ನ ಭಕ್ತಿಯಿಂದ ಪೂಜೆ ಮಾಡು. ನಿನ್ನ ಸ್ನೇಹಿತರು, ಅವಳು ನನ್ನ ಮಕ್ಕಳು, ಅವರು ನಿಮ್ಗೆ ಕೊಟ್ಟಿದ್ದಾರೆ, ಅದನ್ನ ನೀನು ನನ್ನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀನು ಕೇಳಿದ್ದೆಲ್ಲ ಕೊಡ್ತೀನಿ ಅನ್ನೋದಕ್ಕೆ ಸಾಕ್ಷಿ ಕೂಡ ನೀವೇ ತಾಯಿ. ಇವಾಗ ಹೌದ್ರಿ ಕನಸಿನ ಮನೆ ನನಸಾಗಿ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅಂದ್ರೆ ಗುಡಿಸಲ ಮನೆಯಲ್ಲಿ ಇರ್ತಕ್ಕಂಥವ್ರು ಅರಮನೆಗೆ ಬಂದಿದ್ದೀರಾ ನೀವು ಇವಾಗ. ಹೌದ್ರಿ ರಾಯರ ಮಹಿಮೆ, ರಾಯರ ಕೃಪೆ, ಯಾರು ರಾಯರನ್ನ ನಂಬಿ ಒಂದೇ ಹೆಜ್ಜೆ ಮುಂದೆ ಆಗ್ತಾರೆ ಅವ್ರ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ. ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ ಅಲ್ಲಿ ರಾಯರು ಇರುತ್ತಾರೆ ತಾಯಿ. ಹೌದ್ರಿ ನಿಮ್ಮ ಕಷ್ಟಗಳಿಗೆ ಹೇಳಿ, ಒಂದೇ ಮಾತು ಹೇಳಿ ನಿಮ್ಮ ಕಷ್ಟಗಳಿಗೆ, ನನ್ನ ಜೊತೆ ರಾಯರಿದ್ದಾರೆ, ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ಅಂತ ಹೇಳಮ್ಮ. ಅಣ್ಣವರು ಒಂದು ಮಾತು ಹೇಳಿದ್ದಾರೆ, ನೆನಪಿರ್ಬೋದು ನಿಮ್ಗೆ. ಯಾವ್ದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ಹೇಳಿದ್ದಾರೆ ಒಂದು ಸಾಂಗ್ ಅಲ್ಲಿ, ಹಾಲೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ. ಇನ್ನೊಂದು ಹೇಳಿದ್ದಾರೆ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ. ಎಷ್ಟು ಅದ್ಭುತವಾಗಿದೆ ತಾಯಿ. ನಮ್ಮ ಮನೆಯೇ ಮಂತ್ರಾಲಯ ಆಗತ್ತೆ, ಮನಸ್ಸೇ ದೇವಾಲಯ ಆಗತ್ತೆ. ಅದಕ್ಕೆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ತಾಯಿ. ಖಂಡಿತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಕೇಳಿ ತುಂಬಾ ಆನಂದವಾಯ್ತು. ಈ 35ನೇ ವಯಸ್ಸಿನಲ್ಲಿ ಒಂದು ಜಾಗವನ್ನು ತಗೊಂಡು ಒಂದು ಮನೆಯನ್ನು ಕಟ್ಟಿದ್ದೀರಂದ್ರೆ ಇದೆಲ್ಲ ರಾಯರ ಕೃಪೆಯಿಂದ ಆಗಿರುವುದು ತಾಯಿ. ಹೌದ್ರಿ ಖಂಡಿತಮ್ಮ, ತುಂಬಾ ಖುಷಿ ಆಯ್ತು, ಒಳ್ಳೇದಾಯ್ತು. ನಿಮ್ಮ ಮನೆಗೆ ನಾನು ಊಟಕ್ಕೆ ಕರೀರಮ್ಮ, ನಾನು ಬರ್ತೀನಿ ತಾಯಿ ಊಟ ಮಾಡೋದಕ್ಕೆ. ಹೋಗಿದ್ರೇನಮ್ಮ? ಮಂತ್ರಾಲಯಕ್ಕೆ ಹೋಗಕ್ ಆಗಿಲ್ರಿ ನಾವು ಇಲ್ಲಿವರೆಗೂ. ಯಾಕಮ್ಮ ತಾಯಿ, ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಾರೆ. ಒಂದು ಸಲ ನೀವು ಅಂತ ಪುಣ್ಯ ಕ್ಷೇತ್ರ, ಅಂತ ರಾಯರಿರ್ತಕ್ಕಂಥ ಒಂದು ಜಾಗಕ್ಕೆ ನಿಮ್ಮ ಬಲಗಾಲಿಟ್ಟು ಹೋಗಿ ಬಂದ್ರೆ ನೀವಿನ್ನೂ ಏನ್ ಅಂದುಕೊಂಡಿದ್ದೀರ ಅದೆಲ್ಲ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ. ನಿಮಗೂ ಅನುಗ್ರಹ ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಯಜಮಾನರಿಗೆ, ಎಲ್ರಿಗೂ ಅನುಗ್ರಹ ಮಾಡ್ತಾರೆ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ತಾಯಿ. ಯಾಕೆ ಒಂದು ಸಲ ಬಿಡು ಮಾಡ್ಕೊಂಡು ನಿಮ್ಗೆ ಎಷ್ಟು ಸಲ ಆಗುತ್ತೆ ಹೋಗಿ ಬನ್ನಿ. ನಿಮ್ಗೆ ಎಷ್ಟು ಸಲ ಹೋಗಿ ನಿಮ್ಗೆ ಬೇಡ ಇಲ್ಲಿ ಬರ್ಬೇಡ ಅಂತ ಹೇಳೋರು ಯಾರು ಇಲ್ಲ ಅಲ್ಲಿ ಮಂತ್ರಾಲಯದಲ್ಲಿ. ನಿಮ್ಗೆ ಸಾಕಾಗುವಷ್ಟು ದಿವಸ ಇರಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಇರಿ. ರಾಯರಲ್ಲಿ ಕೇಳ್ಕೊಳ್ಳಿ, ಪ್ರದಕ್ಷಿಣೆ ಹಾಕಿ, ರಾಯರೇ ನೀವು ಇದ್ದೀರಾ ಅಂತ ಹೇಳಿದ್ರೆ ಸಾಕು, ರಾಯರಿಗೆ ಇನ್ನೂ ಖುಷಿ ಆಗತ್ತೆ. ರಾಯರಿದ್ದಾರೆ, ನಾನು ಪ್ರತಿ ಒಂದು ಮೆಸೇಜ್ ಎಲ್ಲ ಆಗ್ತಾ ಇರ್ತೀನಿ, ರಾಯರಿದ್ದಾರೆ ಅಂತ. ಅದಕ್ಕೆ ಖಂಡಿತ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ನಿಮ್ಮ ಕನಸಿನ ಮನೆ ಇವತ್ತು ನನಸಾಗಿದೆ ಅಂತ ಹೇಳ್ತಾ ಇದ್ದೀರಾ, ರಾಯರನ್ನ ನಂಬಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನಾನು ಏನ್ ನಿಮ್ಗೆ ಆ ರಥವನ್ನು ತಿಳಿಸಿಕೊಟ್ಟಿದ್ದೀನಲ್ಲ ತಾಯಿ, ಆ ರಥವನ್ನು ಕಂಪ್ಲೀಟ್ ಮಾಡಿ ಫುಲ್ ಎಲ್ಲ ಆದ್ಮೇಲೆ ಇನ್ನೂ ಹೆಚ್ಚಿನ ರೀತಿ ನಿಮ್ಮ ಅನುಗ್ರಹ ಆಗುತ್ತೆ. ಆ 9 ವಾರ ರಥ ಮುಗಿದ ಮೇಲೇನು ರಾಯರ ಹೆಸರು ಮರಿಬಾರ್ದು ತಾಯಿ. ನಿಮ್ಮ ಉಸಿರಿರೋರ್ಗು ರಾಯರ ಹೆಸರನ್ನು ಮರಿಬಾರ್ದು. ರಾಯರಿಗೆ ಪ್ರತಿ ದಿನಾನು ನೀವು ರಾಯರ್ ನೆನೆಸ್ತಾ ಇರಿ, ಇನ್ನೂ ಹೆಚ್ಚಿನ ರೀತಿ ನಿಮ್ಮ ಅನುಗ್ರಹ ಆಗುತ್ತೆ ತಾಯಿ. ಒಳ್ಳೇದಾಗಿ ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ. ಆದಷ್ಟು ಬೇಗ ನಿಮ್ಮ ಮನೆಗೂ ನಾನು ಊಟಕ್ಕೆ ಬರ್ತೀನಮ್ಮ ತಾಯಿ. ಆಯ್ತು ಅವಶ್ಯವಾಗಿ ಬನ್ನಿ ಅಂತ ಕರೀತಾ ಇದಾರಲ್ಲ, ಅಲ್ಲೇ ನನಗೆ ಹೊಟ್ಟೆ ತುಂಬೋಯ್ತಮ್ಮ. ಶುಭವಾಗಲಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ ತಾಯಿ.